ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾಳೆ. ಈಗ ಎಲ್ಲರಿಗೂ ಬರತಕ್ಕಂತಹ ಸಂಕಷ್ಟಗಳಿಂದ ಪಾರು ಮಾಡತಕ್ಕಂಥ ಉತ್ತಮವಾಗಿರತಕ್ಕಂಥ ವ್ರತ ಯಾವುದು ಅಂತ, ಅದಕ್ಕಾಗಿ ಸಾಕ್ಷಾತ್ ಪರಮೇಶ್ವರನೇ ಸಂಕಷ್ಟ ಹರ ಮಹಾಗಣಪತಿಯ ವ್ರತವನ್ನು ಎಲ್ಲರಿಗೂ ಸಹ ಬೋಧನೆ ಮಾಡ್ತದೆ. ಹೀಗಾಗಿ ಒಂದೊಂದು ಮಾಸದಲ್ಲಿ ಒಂದೊಂದು ರೀತಿಯಾಗಿ ಪರಮಾತ್ಮನನ್ನು ಅಂದರೆ ಮಹಾಗಣಪತಿಯನ್ನು ಆರಾಧನೆ ಮಾಡುವ ಮುಖಾಂತರವಾಗಿ ವಿಶೇಷವಾಗಿರತಕ್ಕಂಥ ಒಂದು ಫಲವನ್ನು ಪಡಿಬಹುದು ಅನ್ನತಕ್ಕಂಥದ್ದನ್ನ ಸಾಕ್ಷಾತ್ ಪರಮೇಶ್ವರನೇ ಸಹ ಪಾರ್ವತೀ ದೇವಿಗೆ ಬೋಧನೆಯನ್ನು ಮಾಡ್ತಾನೆ. ಹೀಗೆ ಚೈತ್ರ ಮಾಸದ ವ್ರತ ವಿಧಾನದ ವಿಚಾರವನ್ನು ತಿಳಿಸುವುದಾದರೆ, ಕೃತಯುಗದಲ್ಲಿ ಸುಯ್ಯ ಅನ್ನತಕ್ಕಂಥ ಒಬ್ಬ ಅರಸ, ಅವನು ಬಹಳ ಸುಭಿಕ್ಷವಾಗಿ ರಾಜ್ಯವನ್ನು ಆಳ್ತಾ ಇರ್ತಾನೆ. ಆದರೆ ಅವನಿಗೆ ಎಷ್ಟು ವರ್ಷಗಳಾದರೂ ಸಹ ಮಕ್ಕಳಾಗೋದಿಲ್ಲ. ಹೀಗಾಗಿ ಪರಮಾತ್ಮನ ವಿಶೇಷ ಅನುಗ್ರಹದಿಂದ ಅವನ ಆಸ್ಥಾನಕ್ಕೆ ಯಾಜ್ಞವಲ್ಕ ಮಹರ್ಷಿಗಳು ಬರ್ತಾರೆ. ಯಾಜ್ಞವಲ್ಕಿಗಳು ಮಾಡಿ ಬಂದಿರತಕ್ಕಂಥ ಅವರನ್ನು ಷೋಡಶೋಪಚಾರ ಪೂಜೆಯನ್ನು ಮಾಡಿ ಅವರನ್ನ ಅರ್ಘ್ಯಪಾದಗಳಿಂದ ಸಂತೃಪ್ತಿಯನ್ನು ಪಡಿಸಿ ಯೋಗ್ಯವಾದ ಆಸನದಲ್ಲಿ ಕೂಡಿಸಿ, ಸ್ವಾಮಿ ನನಗೆ ಪುತ್ರ ಸಂತಾನ ಇಲ್ಲ, ದಯವಿಟ್ಟು ಅದಕ್ಕೊಂದು ಉತ್ತಮವಾಗಿರತಕ್ಕಂಥ ಮಾರ್ಗವನ್ನು ನನಗೆ ತಿಳಿಸಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಹೀಗಾಗಿ ಮಹಾಯೋಗಿಗಳಾಗಿರ್ತಕ್ಕಂಥ ಯಾಜ್ಞವಂತರುಗಳ ಯೋಗದ ಬಲದಿಂದ ಅವನಿಗೆ ವಿಶೇಷವಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಸಂತಾನ ಪ್ರಾಪ್ತಿಯಾಗ್ತದೆ. ಹೀಗಾಗಿ ಬಹು ವರ್ಷಗಳ ನಂತರ ಪ್ರಾಪ್ತಿಯಾಗಿರ್ತಕ್ಕಂಥ ತನ್ನ ಪುತ್ರ ಸಂತಾನದಿಂದ ಬಹಳ ಸಂತುಷ್ಟನಾಗಿರ್ತಕ್ಕಂಥ ರಾಜ ತನ್ನೆಲ್ಲ ರೀತಿಯಾಗಿರ್ತಕ್ಕಂಥ ರಾಜ್ಯಭಾರದ ವಿಷಯಗಳನ್ನು ತನ್ನ ಮಂತ್ರಿಯಾಗಿರ್ತಕ್ಕಂಥವನಿಗೆ ವಹಿಸಿ ತಾನು ತನ್ನ ಮಗುವಿನ ಸರಸಲ್ಲಾಪದಲ್ಲೇ ಕಾಲವನ್ನು ಕಳೆಯಲಿಕ್ಕೆ ಶುರು ಮಾಡ್ತಾನೆ. ಮಹಾಮಂತ್ರಿಯಾದರೂ ಸಹ ಧರ್ಮಿಷ್ಠನಾಗಿರ್ತಕ್ಕಂಥವನು, ರಾಜನಿಗೆ ಬಹಳ ನಿಷ್ಠೆ ಉಳ್ಳವನಾಗಿರ್ತಕ್ಕಂಥವನು. ಹೀಗಾಗಿ ರಾಜ್ಯಭಾರವನ್ನು ರಾಜನ ಹೆಸರಲ್ಲಿ ಅತ್ಯಂತ ಸುಭಿಕ್ಷವಾಗಿ ಆಡಳಿತವನ್ನು ಮಾಡ್ತಾ ಇರ್ತಾನೆ. ಅಂತಹ ಸಂದರ್ಭದಲ್ಲಿ ಅವನ ಮನೆಯಲ್ಲಿ ಅವನ ಮಗ ಹಾಗೂ ಸೊಸೆ ಮತ್ತು ಪತ್ನಿಯರಿಂದ ಕೂಡಿ ಅವನು ಬಹಳ ಸಂತೋಷದಿಂದ ಜೀವನವನ್ನು ನಡೆಸ್ತಾ ಇರ್ತಾನೆ. ಒಮ್ಮೆ ಅವನ ಸೊಸೆ ಈ ಸಂಕಷ್ಟಹರ ಮಹಾಗಣಪತಿಯ ವ್ರತವನ್ನು ಮಾಡ್ತಾ ಇದ್ದಾಗ ಆತನ ಪತ್ನಿಯಾಗಿರ್ತಕ್ಕಂಥವಳು ಆಕೆಯನ್ನು ಪ್ರಶ್ನೆ ಮಾಡ್ತಾಳಂತೆ, ಯಾವ ವ್ರತವನ್ನು ಮಾಡ್ತಿದ್ದೀಯಾ, ಯಾತಕ್ಕೋಸ್ಕರ ಮಾಡ್ತಾ ಇದ್ದೀಯಾ, ಪ್ರತಿ ಮಾಸವೂ ಈ ವ್ರತವನ್ನು ಮಾಡ್ತೀಯಲ್ಲ, ಕಾರಣ ಏನು ಅಂತ ಕೇಳಿದ್ರು. ಅದೇ ಸಂದರ್ಭದಲ್ಲಿ ವ್ರತದಿಂದ ನಿರತಳಾಗಿರ್ತಕ್ಕಂಥ ಅವಳು ಮಧ್ಯದಲ್ಲಿ ಮಾತನಾಡಿದರೆ ಲೋಪವಾಗುತ್ತೆ ಅನ್ನತಕ್ಕಂಥ ದೃಷ್ಟಿಯಿಂದ ತಮ್ಮ ಅತ್ತೆ ಮಾತಾಡಿದರೂ ಸಹ ಮಾತನಾಡದೆ ಕೇವಲ ಧ್ಯಾನಾಸಕ್ತರಾಗಿದ್ದನ್ನು ನೋಡಿ ಆಕೆಯ ಅತ್ತೆಗೆ ಬಹಳ ಕೋಪ ಬರುತ್ತದೆ. ಹೀಗಾಗಿ ವ್ರತಕ್ಕೆ ವಿಘ್ನವನ್ನು ತರ್ತಾರೆ. ಯಾವಾಗ ವ್ರತಕ್ಕೆ ವಿಘ್ನವಾಯಿತು ಅವಳು ವ್ರತವನ್ನು ಮಾಡಲು ಬಿಟ್ಟು ಬಿಡ್ತಾನೆ. ಹೀಗೆ ಬಹಳ ದಿನಗಳು ಕಳಿತು. ಯಾವಾಗ ಸಂಕಷ್ಟಹರ ವ್ರತ ಯುದ್ಧದಿಂದ ವಿಮುಖಳಾಗಿದ್ದಾಳೆ, ಹೀಗಾಗಿ ಅವರ ಮನೆಯಲ್ಲಿ ಒಂದೊಂದೇ ಕಷ್ಟಗಳು ಪ್ರಾರಂಭವಾಯಿತು. ಇತ್ತ ಕಡೆ ನಂದನವನದಲ್ಲಿ ಆಟ ಮಾಡ್ತಾ ಇರತಕ್ಕಂಥ ರಾಜಕುಮಾರ ಯುದ್ಧಕ್ಕಿದ್ದ ಹಾಗೆ ಕಾಣೆಯಾಗ್ತದೆ. ಆ ಕಾಣೆಯಾಗಿರ್ತಕ್ಕಂಥ ರಾಜಕುಮಾರ ಎಲ್ಲಿ ಅಂತ ಹೇಳಿ ಎಲ್ಲ ಕಡೆಯೂ ರಾಜನು ಬಹಳ ವಿಶೇಷವಾಗಿ ಹುಡುಕ್ತಾನೆ. ಎಲ್ಲಿ ಹುಡುಕಿದ್ರು ಸಹ ರಾಜಕುಮಾರ ಸಿಗೋದಿಲ್ಲ. ಹೀಗಿಂದ ಬಹಳ ಚಿತ್ರಾಕಾಂತನಾಗ್ತಾ ಇದ್ದಾನೆ. ಹೀಗಾಗಿ ಎಲ್ಲ ಕಡೆಗೂ ಹುಡುಕಲಿಕ್ಕೆ ತೀವ್ರವಾಗಿ ಹುಡುಕಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇರ್ತಾರೆ. ಹೀಗಾಗಿ ಒಂದು ಸಾರಿ ಮಂತ್ರಿಯ ಮನೆಯಲ್ಲೂ ಸಹ ಶೋಧನೆ ಮಾಡಿದಾಗ ರಾಜಕುಮಾರನ ವಸ್ತ್ರಗಳು ಅಲ್ಲಿ ದೊರಕುತ್ತೆ. ಇದರಿಂದ ಅವನಿಗೆ ಬಹಳ ಕೋಪನೂ ಬರುತ್ತೆ, ಬಹಳ ದುಃಖವೂ ಆಗುತ್ತೆ. ಬಹಳ ವಿಶೇಷವಾಗಿ ನಂಬಿಕೆಯಿಂದ ರಾಜ್ಯಭಾರವನ್ನು ನೀವು ವಹಿಸಿದರೆ ನೀನು ರಾಜ್ಯದ ಆಸೆಯಿಂದ ನನ್ನ ಮಗನನ್ನು ಸಂಹಾರ ಮಾಡಿದ್ದೀಯಾ, ಹೀಗಾಗಿ ನೀನು ಈ ರಾಜ್ಯದಿಂದ ಭ್ರಷ್ಟನಾಗುವ ಹಾಗೂ ನಿನ್ನನ್ನು ಶಿರಚ್ಛೇದನವನ್ನು ಮಾಡ್ತೀನಿ ಅಂತ ಹೇಳಿ ಘೋರವಾಗಿರತಕ್ಕಂಥ ಶಿಕ್ಷೆಯನ್ನು ಅವನು ಕೊಡಬೇಕು. ಇದರಿಂದ ಇಡೀ ಸಂಸಾರವು ಬಹಳ ದುಃಖದಲ್ಲಿ ಕಳೆಯುತ್ತೆ. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅದೇ ಸಂದರ್ಭದಲ್ಲಿ ದುಃಖ ಮಾಡ್ತಾ ಇರ್ತಕ್ಕಂಥ ಅತ್ತೆಯ ಬಳಿಗೆ ಬರೆದಿರ್ತಕ್ಕಂಥ ಸೊಸೆ, ಅಮ್ಮ ನಾವು ಸಂಕಷ್ಟಹರ ಮಹಾಗಣಪತಿ ವ್ರತವನ್ನು ಬಿಟ್ಟಿದ್ದರಿಂದ ಭವಿಷ್ಯದಿಂದ ನಮಗೇನಾದ್ರು ಈ ರೀತಿ ಯುದ್ಧ ಬಂದಿದೆಯೋ ಏನೋ ಗೊತ್ತಿಲ್ಲ, ಅಪವಾದ ಬಂದಿದೆಯೋ ಏನೋ ಗೊತ್ತಿಲ್ಲ, ಒಮ್ಮೆ ಆ ಪರಮಾತ್ಮನ ಪೂಜೆಯನ್ನು ನಾವೆಲ್ಲ ಸೇರಿ ಮಾಡೋಣ ಅಂತೇಳಿ ಅತ್ತೆಯ ಮನಸ್ಸನ್ನು ಬಳಸಿ ನಂತರ ಎಲ್ಲರೂ ಸಹ ಕೂತ್ಕೊಂಡು ಈ ಸಂಕಷ್ಟಹರ ಮಹಾಗಣಪತಿ ವ್ರತವನ್ನು ಮಾಡ್ತಾರೆ. ಚೈತ್ರ ಮಾಸದಿಂದ ಒಂದೊಂದು ಮಾಸದಲ್ಲಿ ಒಂದು ರೀತಿಯಾಗಿ ಪರಮಾತ್ಮನ ಅರ್ಚನೆ ಮಾಡತಕ್ಕಂಥ ವಿಧಾನ ಇರೋದ್ರಿಂದ ಆ ಸಮಯದಲ್ಲಿ ಚೈತ್ರ ಮಾಸ ಇಟ್ಟಿದ್ದರಿಂದ ವಿಕಟ ಮಹಾಗಣಪತಿ ಅಂತ ಹೇಳಿ ಮಹಾಗಣಪತಿಯನ್ನು ವಿನಾಯಕ ಪೀಠದಲ್ಲಿ ಕುಳಿತು ಮೊದಲು ಪೀಠಕ್ಕೆ ವಿನಾಯಕ ಪೀಠ ಅಂತ ಹೇಳಿ ಅರ್ಚನೆಯನ್ನು ಮಾಡಿ ನಂತರ ಅದರ ಮೇಲೆ ವಿಕಟ ಮಹಾಗಣಪತಿ ಅಂತ ಮಹಾಗಣಪತಿಯ ನಾಮಕರಣವನ್ನು ಮಾಡಿ ಅವನನ್ನು ವಿಶೇಷವಾಗಿ ಅರ್ಚನೆ ಮಾಡಿದ ಮುಖಾಂತರವಾಗಿ ಪ್ರಸನ್ನಗೊಳಿಸ್ತಾರೆ. ಯಾವಾಗ ಪ್ರಸನ್ನನಾಗಿರ್ತಕ್ಕಂಥ ಸ್ವಾಮಿ ಆ ವಿಷಯ ಅವನು ರಾಜನ ಮಗ ಶೀಘ್ರವಾಗಿ ದೊರಕುವ ಅಂತ ಅನುಗ್ರಹ ಮಾಡ್ತಾನೆ. ರಾಜನ ಮಗ ದೊರಕಿದ ತಕ್ಷಣ ರಾಜನಿಗೆ ಬಹಳ ಪಶ್ಚಾತ್ತಾಪ ಆಗುತ್ತೆ. ಅತ್ಯಂತ ನಂಬಿಕವಾರ್ತನಾಗಿರ್ತಕ್ಕಂಥ ಮಂತ್ರಿಯನ್ನು ನಾನು ಮೃತವಾಗಿ ಅನುಮಾನ ಪಟ್ಟಿಬಿಟ್ಟನಲ್ಲ ಅಂತ ಹೇಳಿ ಪಶ್ಚಾತ್ತಾಪದಿಂದ ರಾಜನ ಬಳಿಗೆ ಮಂತ್ರಿಯ ಬಳಿಗೆ ಬಂದು ಅವನ ಬೆಳೆಗಳಿಂದ ಮುಕ್ತಿಯನ್ನು ಕೊಡಿಸಿ ನನ್ನ ತಪ್ಪನ್ನು ಕ್ಷಮಿಸಿ ಅಂತ ಹೇಳಿ ಅವನ ಮಂತ್ರಿಯನ್ನು ಕ್ಷಮೆಯನ್ನು ಕೇಳ್ತಾನೆ. ಹೀಗೆ ಯಾರು ತಮ್ಮ ಬಂದಿರತಕ್ಕಂಥ ಮೃತವಾಗಿರ್ತಕ್ಕಂಥ ಅಪವಾದಗಳಿಂದ ಮುಕ್ತಿಯಾಗಬೇಕಾದಾಗ ವಿಕಟ ಮಹಾಗಣಪತಿ ಅನ್ನತಕ್ಕಂತಹ ಮಹಾಗಣಪತಿಯನ್ನು ವಿನಾಯಕ ಪೀಠದಲ್ಲಿ ಕುಡಿಸಿ ಪೂಜೆ ಮಾಡ್ತಾರೋ ಅವರಿಗೆ ಬಂದಿರತಕ್ಕಂಥ ವಿನಾಕಾರಣವಾಗಿರ್ತಕ್ಕಂಥ ಅಪವಾದದಿಂದ ಮುಕ್ತಿಯನ್ನು ಹೊಂದುತ್ತಾರೆ ಮತ್ತು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಪಡಿತಾರೆ ಎಂಬುದರಲ್ಲಿ ಸಂಕಷ್ಟಹರ ಮಹಾಗಣಪತಿಯ ಚೈತ್ರ ಮಾಸದ ವ್ರತವಿಧಾನವು ಶ್ರೀ ಕೃಷ್ಣಾರ್ಪಣಮಸ್ತು.
हरि ओम परमात्मने नमः। ओम विनायक नमः, विराज नमः, गुरुपुत्राय नमः, गणेशाय नमः, संतग्राय नमः, ओम महाभूताय नमः, दक्षाध्याय नमः, प्रियवाक्याय ओम गणेश संतग्राय नमः, महाभूताय नमः, दक्षाध्याय नमः, प्रियवाक्याय श्रीमान नमः, श्रीमान नमः, परमात्मा नमः, श्री नमः, देवा धर्माय नमः, भूता प्रिय नमः, शांता नमः, पुताय नमः, शिवाय नमः, दुर्गा नमः, बुद्धि प्रिया नमः, शांता नमः।